BA, BSc, BCom, BBA, BCA ಮತ್ತು BSW ಮೊದಲ ಸೆಮಿಸ್ಟರ್ನ ಭಾರತ ಸಂವಿಧಾನದ ಕಡ್ಡಾಯ ವಿಷಯದ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಾವು ಎರಡು ಹಕ್ಕುಗಳ ಬಗ್ಗೆ ಚರ್ಚೆ ಮಾಡೋಣ. ಅವು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಹಾಗೂ ಸಂವಿಧಾನ ಪರಿಹಾರದ ಹಕ್ಕು. ಈ ಎರಡು ಹಕ್ಕುಗಳ ಬಗ್ಗೆ ಇವತ್ತು ನಾವುಗಳು ಚರ್ಚೆ ಮಾಡೋಣ. ಈ ಎರಡೂ ಹಕ್ಕುಗಳ ಚರ್ಚೆ ಮುಗಿದಾಗ ನಮ್ಮ ಹಕ್ಕುಗಳ ಅಧ್ಯಯನ ಮುಗಿತಾ ಇದೆ. ಮೊದಲನೆಯದಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು, ಕಲ್ಚರಲ್ ಅಂಡ್ ಎಜುಕೇಷನಲ್ ರೈಟ್ಸ್ ವಿ ಕಾಲ್ ದಮ್. Cultural and educational rights are last but not least. Last but one. The last right is right to constitutional remedies. In Article 29 and 30, we have to study cultural rights and educational rights. What are the cultural rights then we are going to study in our Constitution? What Article 29 says then? Article 29 says that protection of interests of minorities. So Article 29 exclusively deals with the rights of minorities. It says any section of the citizens residing in the territory of India or any part thereof having a distinct language, script or culture of its own shall have the right to conserve the same. In the sense, if distinct culture, language or script is there, they are free. They have right to conserve it. Say for example, Tulu language, Kodwa language. These are very distinct languages in Karnataka itself. They are free to preserve and protect it. The Kodwa culture is entirely different. They are free to preserve it. At the same time, Article 29 says, no citizen shall be denied admission into any educational institution maintained by the state or receiving funds out of the state funds on grounds only of religion, race, caste, language or any of them. So Article 29 gives two provisions for us. One is preserving, protecting our culture, language or anything which is distinct. Secondly, there should not be any discrimination on the basis of caste or anything like that in giving admission to educational institutions. ಸಂವಿಧಾನದ 29ನೇ ವಿಧಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸಂವಿಧಾನದ 29ನೇ ವಿಧಿ ನಮಗೇನು ಹೇಳ್ತಾ ಇದೆ ಅಂತಂದ್ರೆ, ಇದು ಅಲ್ಪಸಂಖ್ಯಾತರ ಹಿತರಕ್ಷಣೆಗೆ ಸಂಬಂಧಪಟ್ಟಂತ ವಿಧಿ. ಇವತ್ತು ಅಲ್ಪಸಂಖ್ಯಾತರು ಅಂದರೆ ಕೇವಲ ಮುಸ್ಲಿಮರು ಅನ್ನೋ ಭಾವನೆ ಸಮಾಜದಲ್ಲಿ ಬರ್ತಾ ಇದೆ. ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಸಂಬಂಧಿಸಿದ್ದಲ್ಲ. ಮುಸ್ಲಿಮರು, ಜೈನರು, ಬೌದ್ಧರು, ಕ್ರಿಶ್ಚಿಯನ್ನರು, ಪಾರ್ಸಿಗಳು ಇವರೆಲ್ಲರೂ ಅಲ್ಪಸಂಖ್ಯಾತರು ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ರಾಷ್ಟ್ರದಲ್ಲಿ ವಾಸಿಸುವಂತ ಪ್ರತಿಯೊಬ್ಬ ಅಲ್ಪಸಂಖ್ಯಾತ ವ್ಯಕ್ತಿ ತನ್ನದೇ ಆದ ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಉಳಿಸಿಕೊಳ್ಳಲು ಮತ್ತು ಆಚರಿಸಲು ಇದು ಸ್ವಾತಂತ್ರ್ಯವನ್ನು ನೀಡುತ್ತಾ ಇದೆ. ನೋಡ್ರಿ, ಪ್ರತಿಯೊಂದು ಅಲ್ಪಸಂಖ್ಯಾತ ಗುಂಪು ಅಥವಾ ಪಂಗಡ ತನ್ನದೇ ಆದ ಸಂಸ್ಕೃತಿ, ತನ್ನದೇ ಆದ ಭಾಷೆ, ತನ್ನದೇ ಆದ ಆಚಾರ ವಿಚಾರಗಳನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಆಚರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಉದಾಹರಣೆಗೆ, ಕೊಡವರ ಭಾಷೆ ಮತ್ತು ಸಂಸ್ಕೃತಿ ಬೇರೆ ಇದೆ, ಅದನ್ನು ರಕ್ಷಿಸಲಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ. ತುಳು ಜನಾಂಗ, ಏನು ಕರಾವಳಿ ಭಾಗದಲ್ಲಿ ಬಂಟರು ಅಂತ ಕರಿತಾ ಇದ್ದೀವಿ, ತುಳು ಜನಾಂಗ ಅಂತ ತುಳು ಭಾಷೆ ಮಾತಾಡ್ತಾರೆ. ಕೊಂಕಣಿಯಲ್ಲೇ 2 ಭಾಷೆಗಳಿದಾವೆ. ಇದು ಭಾಷಾ ಅಲ್ಪಸಂಖ್ಯಾತರು ಕೊಂಕಣಿಗಳು. ತುಳು ಮಾತನಾಡುವವರು ಭಾಷಾ ಅಲ್ಪಸಂಖ್ಯಾತರು. ಕೆಲವರು ಧಾರ್ಮಿಕ ಅಲ್ಪಸಂಖ್ಯಾತರಾದರೆ ಅಂದರೆ ಕ್ರಿಶ್ಚಿಯನ್ನರು, ಜೈನರು, ಬೌದ್ಧರು, ಸಿಖ್ಖರು, ಪಾರ್ಸಿಗಳು, ಮುಸ್ಲಿಮರು ಇವರು ಧಾರ್ಮಿಕ ಅಲ್ಪಸಂಖ್ಯಾತರು. ಕೊಂಕಣಿಗಳು, ಕೊಡವರು, ತುಳು ಮಾತನಾಡೋರು, ಡೋಂಗ್ರಿ ಭಾಷೆ ಅಂತ ಕೆಲವು ಭಾಷೆಗಳಿದಾವೆ, ಆ ಭಾಷೆಗಳನ್ನು ಮಾತಾಡೋರು ಭಾಷಾ ಅಲ್ಪಸಂಖ್ಯಾತರು. ಇವರಿಗೆ ತಮ್ಮದೇ ಆದ ಸಂಸ್ಕೃತಿ, ತಮ್ಮದೇ ಆದ ಭಾಷೆ, ಆಚಾರ ವಿಚಾರಗಳನ್ನು ರಕ್ಷಿಸಿಕೊಳ್ಳುವುದರ ಜೊತೆಗೆ ಆಚರಣೆ ಮಾಡಲಿಕ್ಕೆ ಈ ಸಂವಿಧಾನದ ಈ ವಿಧಿ ಅವಕಾಶ ಮಾಡಿಕೊಡ್ತಾ ಇದೆ.
ಜೊತೆಗೆ ಈ ವಿಧಿಯ ಎರಡನೆಯ ಭಾಗ ಏನು ಹೇಳ್ತಾ ಇದೆ ಅಂತಂದರೆ, ಸಂಸ್ಕೃತಿ, ಭಾಷೆ, ಜಾತಿಯ ಆಧಾರದ ಮೇಲೆ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಈ ಮಕ್ಕಳಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. ಯಾವುದೇ ಮಕ್ಕಳಿಗೆ ಅಂದರೆ ಭಾರತದ ಪ್ರಜೆಗಳಿಗೆ ಅವರ ಭಾಷೆ, ಅವರ ಸಂಸ್ಕೃತಿ, ಅವರ ಧರ್ಮ, ಅವರ ಜಾತಿ, ಅವರ ಪಂಗಡವನ್ನು ಆಧಾರವಾಗಿಟ್ಟುಕೊಂಡು ಅವರಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ 29 ಕ್ಲಾಸ್ 1 ಏನು ಹೇಳ್ತಾ ಇದೆ ಅಂತಂದರೆ, ದೇಶದ ಯಾವುದೇ ಭಾಗದಲ್ಲಿ ನೆಲೆಸಿರುವ ಯಾವುದೇ ಪ್ರಜೆಗಳು ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಹೊಂದಿದ್ದರೆ ಅವುಗಳನ್ನು ರಕ್ಷಿಸುವ ಹಕ್ಕಿದೆ. ನಾನು ಈಗಾಗಲೇ ರಿಪೀಟ್ ಮಾಡಿದ್ದೀನಿ. ಭಾಷೆ, ಲಿಪಿ ಅಥವಾ ಒಂದು ಸಂಸ್ಕೃತಿಯನ್ನು ಹೊಂದಿದರೆ ಅದನ್ನು ರಕ್ಷಿಸಲಿಕ್ಕೆ ಅವಕಾಶ ಇದೆ. ಇನ್ 29(2) ಏನು ಹೇಳ್ತಾ ಇದೆ ಅಂತಂದರೆ, ರಾಜ್ಯದಿಂದ ನಡೆಸಲ್ಪಡುವ ಅಥವಾ ರಾಜ್ಯದಿಂದ ಅನುದಾನವನ್ನು ಪಡೆಯುತ್ತಿರುವ ಶೈಕ್ಷಣಿಕ ಸಂಸ್ಥೆಗಳು ಧರ್ಮ, ಕುಲ, ಜಾತಿ, ಭಾಷೆ ಇದ್ಯಾವುದನ್ನು ಆಧಾರವಾಗಿಟ್ಟುಕೊಂಡು ಪ್ರವೇಶವನ್ನು ನಿರಾಕರಿಸುವಂತಿಲ್ಲ ಅಂತ ಹೇಳ್ತಾ ಇದೆ. ಇದು ಆರ್ಟಿಕಲ್ 29. ಇನ್ನು ಆರ್ಟಿಕಲ್ 30 ಬಂದರೆ, ಆರ್ಟಿಕಲ್ 30 ಡೀಲ್ಸ್ ವಿತ್ ಸರ್ಟನ್ ಡಿಫರೆಂಟ್ ಆಸ್ಪೆಕ್ಟ್ಸ್. Article 30 deals with the rights of the minorities to establish educational institutions. Article 30 deals with right of minorities to establish and administer educational institutions. See, Article 30 clause 1 says, all minorities, whether based on religion or language, shall have the right to establish and administer educational institution of their choice. See, here this speaks of two things. One is a religious minority and the other one is linguistic minorities. Jains, Muslims, Sikhs, Parsis, Muslims or religious minorities. Konkanis, Kodavas are linguistic minorities. In Belgaum, you have an educational institution by name South Konkan Education Society. It is a Konkani minority institution. In Belgaum, you have another educational institution which is Bannon Smith Methodist Church, Bannon Smith Methodist College. It is a Christian minority institute. You have Al-Amin College. It is a Muslim minority institute. So, under Article 30 Clause 1, these religious and linguistic minorities have the right to establish and administer educational institutions of their choice. Clause 2 says, the state shall not, in granting aid to educational institutions, discriminate against any educational institution on the grounds of it is under the management of minority, whether based on language or religion. See, in granting funds, in giving aid to these educational institutions, the government shall not discriminate. ಸಂವಿಧಾನದ 30ನೇ ವಿಧಿ ಏನು ಹೇಳ್ತಾ ಇದೆಯಪ್ಪ ಅಂತಂದರೆ, ಈ ಅಲ್ಪಸಂಖ್ಯಾತರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವುದು ಮತ್ತು ಅವುಗಳ ಆಡಳಿತವನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. 30ನೇ ವಿಧಿ ಈ ಧಾರ್ಮಿಕ ಮತ್ತು ಭಾಷಿಕ ಅಲ್ಪಸಂಖ್ಯಾತರು, ಆಗಲೇನು ಹೇಳಿದಲ್ಲ, ಜೈನರು, ಬೌದ್ಧರು, ಕ್ರಿಶ್ಚಿಯನ್ನರು, ಪಾರ್ಸಿಗಳು, ಸಿಖ್ಖರು, ಮುಸ್ಲಿಮರು, ಇವರುಗಳು ಧಾರ್ಮಿಕ ಅಲ್ಪಸಂಖ್ಯಾತರು. ಅದೇ ವೇಳೆಗೆ ಕೊಂಕಣಿಗಳು, ಕೊಡವರು, ತುಳು ಜನಾಂಗ ಅಂತೇನು ಭಾಷಾ ಅಲ್ಪಸಂಖ್ಯಾತರು ಬರ್ತಾ ಇದ್ದಾರೆ. ಇವರುಗಳು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ಧಾರ್ಮಿಕ ಅಲ್ಪಸಂಖ್ಯಾತ ಮತ್ತು ಭಾಷಿಕ ಅಲ್ಪಸಂಖ್ಯಾತರ ಜನ ತಮ್ಮ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವುದರ ಮೂಲಕ ತಮ್ಮ ಜನರಿಗೆ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಸಮಾಜದಲ್ಲಿ ಇತರೆ ಜನರ ಒಂದು ಲೆವೆಲ್ಗೆ ಅವರ ಸರಿಸಮಾನ ಬೆಳೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಇನ್ನಿದರ ಜೊತೆಗೆ ಈ ಅಲ್ಪಸಂಖ್ಯಾತ ಸಂಸ್ಥೆಗಳಿಗೆ ಸರ್ಕಾರ ಅನುದಾನವನ್ನು ನೀಡುವಂತಹ ವಿಷಯದಲ್ಲಿ ತಾರತಮ್ಯ ಮಾಡಿಕೊಡುವುದು. ಯಾವ ರೀತಿ ಬಹುಸಂಖ್ಯಾತ ಸಂಸ್ಥೆಗಳಿಗೆ ಅನುದಾನವನ್ನು ನೀಡ್ತಾರೋ ಅದೇ ರೀತಿ ಅಲ್ಪಸಂಖ್ಯಾತರಿಗೂ ಕೂಡ ಅನುದಾನವನ್ನು ನೀಡಬೇಕು. 1983ರಲ್ಲಿ ಕರ್ನಾಟಕ ಸರ್ಕಾರ R.H. ಗೋಡ್ವಾಲಾ ಅವರ ನೇತೃತ್ವದಲ್ಲಿ
ಈ ಅಲ್ಪಸಂಖ್ಯಾತರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚಿಸ್ತಾ ಇದೆ. ಅದೇ ರೀತಿ ಭಾರತ ಸರ್ಕಾರ 1993ರಲ್ಲಿ ಅಲ್ಪಸಂಖ್ಯಾತರ ಆಯೋಗವನ್ನೇ ರಚನೆ ಮಾಡ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಸಾಚಾರ್ ಸಮಿತಿ ಅಂತ ಬರ್ತಾ ಇದೆ. ಇದು ಮುಸ್ಲಿಮರ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನು ಅಧ್ಯಯನ ಮಾಡಲಿಕ್ಕೆ ನೇಮಿಸಲ್ಪಟ್ಟಂತಹ ಒಂದು ಸಮಿತಿ. ಇಲ್ಲಿಗೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಮುಗಿತಾ ಇದ್ದಾವೆ. ಮುಂದಿನ ಹಕ್ಕು ಸಂವಿಧಾನದಲ್ಲಿ ಇವತ್ತಿಲ್ಲ, ಅದು ಆಸ್ತಿ ಹಕ್ಕು. ಸಂವಿಧಾನದ 31ನೇ ವಿಧಿ ನಮಗೆ ಆಸ್ತಿ ಹಕ್ಕನ್ನು ನೀಡ್ತಾ ಇತ್ತು. ಆದರೆ 1978ರ 44ನೇ ತಿದ್ದುಪಡಿಯ ಮೂಲಕ 1978ರ ತಿದ್ದುಪಡಿಯ ಮೂಲಕ ಇವತ್ತು ಇದು ಮೂಲಭೂತ ಹಕ್ಕಾಗಿ ಉಳಿದಿಲ್ಲ, ಇದು ಸಾಮಾನ್ಯ ಹಕ್ಕಾಗಿದೆ. ಸಂವಿಧಾನದ 300A ವಿಧಿಯಡಿ, ಸಂವಿಧಾನದ 300A ವಿಧಿಯಡಿ ಇದೊಂದು ಸಾಮಾನ್ಯ ಹಕ್ಕಾಗಿರೋದ್ರಿಂದ ಇದರ ಬಗ್ಗೆ ಹೆಚ್ಚಿನ ಚರ್ಚೆ ಅನವಶ್ಯಕ. ಆದರೆ ಒಂದು ನೆನಪಿಟ್ಟುಕೊಳ್ಬೇಕು, 1978ರ 44ನೇ ತಿದ್ದುಪಡಿ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿ ಹಕ್ಕನ್ನು ತೆಗೆದುಹಾಕ್ತಾ ಇದೆ. ಇದು 20 ಜೂನ್ 1979ರಿಂದ ಜಾರಿಗೆ ಬರ್ತಾ ಇದೆ. 20 ಜೂನ್ 1979ರಿಂದ ಜಾರಿಗೆ ಬರ್ತಾ ಇದೆ. ಅಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು. ಆದರೆ ಇವತ್ತು ನಮಗೆ ಆಸ್ತಿ ಹಕ್ಕು ಇದೆ, ಆದರೆ ಅದು ಮೂಲಭೂತ ಹಕ್ಕಲ್ಲ, ಅದೊಂದು ಸಾಮಾನ್ಯ ಹಕ್ಕಾಗಿದೆ. ಫ್ರೆಂಡ್ಸ್, the another right which is not there in the constitution today is right to property. In the original constitution, article 31 dealt with right to property. But in 1978, the 44th Constitutional Amendment Act removed right to property from the list of fundamental rights. Now it is an ordinary right. It is a legal right under Article 300A. From 20th June 1979, citizens in India are not enjoying right to property. Right to property is there, but it is a legal right under Article 300A. It is not a fundamental right. There is a basic difference between legal rights and fundamental rights. Fundamental rights can be enforced, legal rights are not. That is a problem. Okay. Next right is the most important right in Indian Constitution. The title of the right is Right to Constitutional Remedies. Dr. B.R. Ambedkar, the father of Indian Constitution, the architect of the Indian Constitution, says Article 32 is the heart and soul of Indian Constitution. Article 32 deals with right to constitutional remedies. He says that Article 32 is the heart and soul of Indian Constitution because under Article 32, every Indian citizen is empowered, is authorized. Constitutionally, he is permitted to approach the Supreme Court for the enforcement of his rights. When you are approaching the Supreme Court under Article 32, you can approach the Supreme Court. And if you are approaching the High Court, you are free to approach the High Court under Article 226 of the Constitution for the enforcement of your rights. You can file writs either in Supreme Court or in the High Courts, as the case may be. By filing writs in the court, filing writs in Supreme Court and High Courts, you can get your rights back. When rights are denied to you, when there is an encroachment on the rights, when your freedom is restricted, at that time, by using Article 32 or Article 226, you can reinforce your rights. ಮಿತ್ರರೇ, ಸಂವಿಧಾನದ 32ನೇ ವಿಧಿಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಈ 32ನೇ ವಿಧಿ
ನಮಗೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ನೀಡ್ತಾ ಇದೆ. ಸಂವಿಧಾನದಲ್ಲಿರುವ ಕೊನೆಯ ಹಕ್ಕು, ಅದರ ಅತ್ಯಂತ ಮಹತ್ವದ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ನಮಗೆ ಹಕ್ಕುಗಳು ನಿರಾಕರಿಸಲ್ಪಟ್ಟಾಗ, ನಮ್ಮ ಹಕ್ಕುಗಳು ಹತ್ತಿಕ್ಕಲ್ಪಟ್ಟಾಗ, ನಮ್ಮ ಮೇಲೆ ದಬ್ಬಾಳಿಕೆಯಾದಾಗ, ನಮ್ಮ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ನಮಗೆ ಅವಕಾಶವಿಲ್ಲದಂತಹ ಸಮಯದಲ್ಲಿ ಸಂವಿಧಾನದ 32ನೇ ವಿಧಿಯಡಿಯೇ ಸುಪ್ರೀಂ ಕೋರ್ಟಿಗೆ, ಸಂವಿಧಾನದ 226ನೇ ವಿಧಿಯಡಿಯೇ ಹೈಕೋರ್ಟುಗಳಿಗೆ ಮೊರೆ ಹೋಗಲಿಕ್ಕೆ ನಮಗೆ ಅವಕಾಶ ಇದೆ. ಕೇವಲ ಹಕ್ಕುಗಳನ್ನು ಕೊಟ್ಟರೆ ಮಾತ್ರ ಸಾಲದು, ಕೇವಲ ಹಕ್ಕುಗಳನ್ನು ನೀಡಿದರೆ ಮಾತ್ರ ಸಾಲದು. ಕೊಡಮಾಡಲ್ಪಟ್ಟ ಹಕ್ಕುಗಳನ್ನು ನ್ಯಾಯಾಂಗದಿಂದ ರಕ್ಷಿಸಬೇಕು. ಅವು ನ್ಯಾಯಾಂಗದಿಂದ ರಕ್ಷಿಸಲ್ಪಟ್ಟರೆ ಮಾತ್ರ ಈ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ನಮಗೆ ಅವಕಾಶ ಸಿಗ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. Just granting rights is of no use. You may grant n number of rights, but if they are not properly protected by the judiciary, as is the case under Article 32 and 226, there is no fun in granting rights to the citizens. The rights that are granted, that are given to the citizens, are to be properly protected by the courts of that country. So the Constitution of India under Article 32 and 226 gives legal protection, constitutional protection to the rights granted to the citizens of India. ಈ ಹಕ್ಕುಗಳು ವಿವಿಧ ಸನ್ನಿವೇಶದಲ್ಲಿ, ವಿವಿಧ ಪ್ರಸಂಗಗಳಲ್ಲಿ ನಿರಾಕರಿಸಲ್ಪಡ್ತವೆ. ಹಕ್ಕುಗಳು ನಿರಾಕರಿಸಲ್ಪಟ್ಟಾಗ ಗುಲಾಮಗಿರಿ, ಶೋಷಣೆ, ದಬ್ಬಾಳಿಕೆ, ಎಲ್ಲ ತರಹದ ಅಸಂವಿಧಾನಾತ್ಮಕ ಮತ್ತು ಕಾನೂನು ಬಾಹಿರವಾದ ವ್ಯವಹಾರಗಳು ಪ್ರಾರಂಭವಾಗ್ತಾ ಇದ್ದಾವೆ. ಆವಾಗ ನಮ್ಮ ಸ್ವಾತಂತ್ರ್ಯವಾಗಲಿ, ನಮ್ಮ ವ್ಯಕ್ತಿತ್ವವಾಗಲಿ ಅಷ್ಟು ಭದ್ರ ಅಂತ ಹೇಳಿಕ್ ಬರೋದಿಲ್ಲ. ನಮ್ಮ ಸ್ವಾತಂತ್ರ್ಯ ಮತ್ತು ನಮ್ಮ ವ್ಯಕ್ತಿತ್ವಕ್ಕೆ ಆವಾಗ ಧಕ್ಕೆ ಬರ್ತಾ ಇದೆ. ನಮ್ಮ ಸ್ವಾತಂತ್ರ್ಯ ಮತ್ತು ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಹಕ್ಕುಗಳಿಗೆ ಧಕ್ಕೆ ಬಂದಾಗ ಅದನ್ನು ರಕ್ಷಿಸಿಕೊಳ್ಳಲಿಕ್ಕೆ ನಮಗೆ ಅವಕಾಶ ಇರಬೇಕು. ಆ ಅವಕಾಶವೇ ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಪ್ರತಿಯೊಬ್ಬ ಭಾರತೀಯ, ಇಲ್ಲಿ ಯಾರು ಶ್ರೀಮಂತರು ಬಡವರು ಏನೂ ಸಂಬಂಧ ಇಲ್ಲ, ಸುಶಿಕ್ಷಿತರು ಅಶಿಕ್ಷಿತರು ಏನೂ ಸಂಬಂಧ ಇಲ್ಲ. ಪ್ರತಿಯೊಬ್ಬ ಭಾರತೀಯ ಸಂವಿಧಾನದ 32ನೇ ವಿಧಿ ಮತ್ತು 226ನೇ ವಿಧಿಯಡಿ ನ್ಯಾಯಾಂಗದ ಮೊರೆ ಹೋಗಿ ತನ್ನ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲಿಕ್ಕೆ ಸಂಪೂರ್ಣ ಅವಕಾಶವಿದೆ ಅನ್ನೋದನ್ನು ತಾವು ನೆನಪಿಟ್ಕೊಳ್ಬೇಕು. ಇನ್ನು ಈ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲಿಕ್ಕೆ ಇರುವ ಅವಕಾಶಗಳೇನು? So every Indian is having a right to approach the Supreme Court or High Court, as the case may be, under Article 32 and 226, whenever rights are denied to him, whenever the enjoyment of freedom is denied to him, whenever arbitrary rule is there, whenever people are subjected to humiliation and exploitation, at that time you are free to approach the Supreme Court or High Court for the enforcement of your rights, my friends. You have to remember that. Then what are the rights? What are the writs that are there under Article 32? Just we can discuss them one by one. The first writ granted under Article 32 is writ of habeas corpus. Habeas corpus is a Latin term. The meaning of the term is you may have the body. You may have the body. It means when a person is illegally arrested and detained by individuals or institutions or authorities, it differs. When a person is illegally arrested and detained, the nearest and dearest of him can approach the Supreme Court or High Court to free that person.
he may request the judiciary, he may request the Supreme Court or High Court to direct the person who has detained him to free his nearest and dearest man. That is what is article, what is habeas corpus for you, my friends. Under habeas corpus, if somebody is kidnapped for political purposes or for some other purposes, when you approach the Supreme Court or High Court saying that so and so or such and such authority has kidnapped or detained my father or my brother or my family member or my friend, like that, Supreme Court comes to your rescue, asks the authorities to produce that person before the court, and if genuine reason is there for his detention, Supreme Court or High Court directs the authorities to continue his detention. But if he is arrested illegally, if unconstitutional arrest is there, the Supreme Court or High Court directs the authorities to free him. That is very important for us. ಈ 32ನೇ ವಿಧಿಯಡಿಯಲ್ಲಿ ನಾವು ದಾಖಲಿಸಬಹುದಾದ ಮೊದಲನೆಯ ರಿಟ್ ಯಾವುದಪ್ಪ ಅಂತಂದ್ರೆ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅಂತ ಕನ್ನಡದಲ್ಲಿ ಕರೀತಾ ಇದ್ದಾರೆ, ಅಥವಾ ಹೇಬಿಯಸ್ ಕಾರ್ಪಸ್ ರಿಟ್ ಅಂತ ಕರೀತಾರೆ. ಇದರ ಕನ್ನಡ ಅರ್ಥ ಏನಪ್ಪಾ ಅಂದ್ರೆ ಬಂಧ ಪ್ರತ್ಯಕ್ಷೀಕರಣ. ಬಂಧ ಪ್ರತ್ಯಕ್ಷೀಕರಣ ಅಂತ ಕನ್ನಡದಲ್ಲಿ ಕರೀತಾರೆ. ಬಹಳ ಟಫ್ ಆಗ್ತದೆ, ಅದಕ್ಕೆ ಹೇಬಿಯಸ್ ಕಾರ್ಪಸ್ ಅಂತ ಬರೆದ್ರೆ ತಪ್ಪಾಗೋದಿಲ್ಲ. ಈ ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನು? ಇದರ ಅರ್ಥ ಏನಪ್ಪಾ ಅಂತಂದ್ರೆ ನೀನು ನಿನ್ನ ವ್ಯಕ್ತಿತ್ವವನ್ನು ಹೊಂದು ಅಂತ ಹೇಳ್ದಂಗೆ. ಇದು ಲ್ಯಾಟಿನ್ ಭಾಷೆಯಲ್ಲಿದೆ. ಇದರ ಅರ್ಥ ಇಂಗ್ಲಿಷ್ನಲ್ಲಿ ಯು ಮೇ ಹ್ಯಾವ್ ಬಾಡಿ, ನೀನು ನಿನ್ನ ದೇಹವನ್ನು ಅಥವಾ ನೀನು ನಿನ್ನ ವ್ಯಕ್ತಿತ್ವವನ್ನು ಹೊಂದು ಅಂತಾರೆ. ಇದನ್ನು ಯಾವಾಗ ನಾವು ದಾಖಲಿಸಬಹುದು? ಈ ಹೇಬಿಯಸ್ ಕಾರ್ಪಸ್ ರಿಟ್ ಅನ್ನು ಯಾವಾಗ ದಾಖಲಿಸಬಹುದು ಅಂತಂದ್ರೆ, ಯಾವಾಗ ನಮಗೆ ಸಂಬಂಧಿಕರು ಅಥವಾ ಆತ್ಮೀಯರು ಅಥವಾ ನಮಗೆ ಬೇಕಾದವರನ್ನ ಕಾನೂನು ಬಾಹಿರವಾಗಿ ಬಂಧನದಲ್ಲಿಡ್ತಾ ಇದ್ದಾರೆ, ಆವಾಗ ಈ ರಿಟ್ ಅನ್ನು ದಾಖಲಿಸಬಹುದಾಗಿದೆ. ಉದಾಹರಣೆಗೆ ಚುನಾವಣೆ ಸಮಯದಲ್ಲಿ ಮತದಾನ ನಮ್ಮ ಪರವಾಗಿ ಮಾಡ ಅಂತೇಳಿ ಒಬ್ಬ ಅಭ್ಯರ್ಥಿಯನ್ನು ಕಿಡ್ನಾಪ್ ಮಾಡುವ ಸಾಧ್ಯತೆಗಳು ಇರ್ತಾ ಇದ್ದಾವೆ. ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಆಗಬೇಕಾಗಿರ್ತಾ ಇದೆ, ಎರಡೂ ಕಡೆಗೆ ಸಮಾನ ಮತಗಳು ಇರ್ತಾ ಇದ್ದಾವೆ. ಒಬ್ಬ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿ ವಿರೋಧಿ ಪಕ್ಷದ ಒಂದು ಮತವನ್ನು ಕಡಿಮೆ ಮಾಡುವ ಸಾಧ್ಯತೆಗಳು ಇರ್ತಾ ಇದ್ದಾವೆ. ಅಂತಹ ಸಮಯದಲ್ಲಿ ಯಾವಾಗ ಈ ರೀತಿ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡ್ತಾರೆ ಅಥವಾ ಯಾವಾಗ ಈ ರೀತಿ ವ್ಯಕ್ತಿಗಳನ್ನು ಕಾನೂನು ಬಾಹಿರವಾಗಿ ಬಂಧನದಲ್ಲಿಡ್ತಾ ಇದ್ದಾರೆ, ಆ ಸಮಯದಲ್ಲಿ ಆತನಿಗೆ ಬೇಕಾದವರು ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ಸಂವಿಧಾನದ 32 ಅಥವಾ 226ನೇ ವಿಧಿಯಡಿ ಇಂಥವರನ್ನು XYZ ಅನ್ನುವ ವ್ಯಕ್ತಿಯನ್ನು ABC ಅನ್ನುವ ವ್ಯಕ್ತಿ ಅಥವಾ ವ್ಯವಸ್ಥೆ ಅಥವಾ ಸಂಸ್ಥೆ ಬಂಧಿಸಿದೆ, ಅವರ ಬಿಡುಗಡೆಗೆ ಆಜ್ಞಾಪಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಯಾರು ಬಂಧನದಲ್ಲಿದ್ದಾರೆ ಅವರನ್ನು ನ್ಯಾಯಾಲಯದ ಮುಂದೆ ಪ್ರದರ್ಶಿಸಿ ಅಂತ ಆಜ್ಞೆ ಮಾಡ್ತಾ ಇದೆ. ಅವರನ್ನು ನ್ಯಾಯಾಲಯದ ಮುಂದೆ ಪ್ರದರ್ಶಿಸಿದಾಗ ಯಾವ ಕಾರಣಕ್ಕೆ ಅವರನ್ನು ಬಂಧಿಸಿದ್ದಾರೆ ಅನ್ನುವ ಕಾರಣವನ್ನು ಬಂಧಿಸಲ್ಪಟ್ಟವರಿಗೆ ಕೇಳ್ತಾ ಇದೆ. ಸಮರ್ಪಕವಾದ ಮತ್ತು ಸಮಂಜಸವಾದ ಕಾರಣವನ್ನು ಕೊಟ್ಟರೆ ಅವರ ಬಂಧನವನ್ನು ಮುಂದುವರಿಸಲಿಕ್ಕೆ ಹೇಳ್ತಾ ಇದೆ. ಆದರೆ ಸಮರ್ಪಕವಾದ ಮತ್ತು ಸಮಂಜಸವಾದ ಕಾರಣಗಳಿಲ್ಲದೆ ಹೋದರೆ, ಅವರ ಬಂಧನಕ್ಕೆ ಕಾನೂನಿನ ಬೆಂಬಲ ಇಲ್ಲದೆ ಹೋದರೆ ಅಂಥವರನ್ನು ಬಿಡುಗಡೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ನಿರ್ದೇಶನ ನೀಡ್ತಾ ಇದೆ. ಇದು ರಿಟ್ ಆಫ್ ಹೇಬಿಯಸ್ ಕಾರ್ಪಸ್. ಇನ್ನು ಎರಡನೆಯದು ರಿಟ್ ಆಫ್ ಮ್ಯಾಂಡಾಮಸ್. ರಿಟ್ ಆಫ್ ಮ್ಯಾಂಡಾಮಸ್ is once again a Latin term. The meaning of the term is we command or we order. We command or we order. This writ is also filed in Supreme Court or High Court. The court directs government officials to carry on their duties. When government officers are not carrying on their duties, they are not performing their duties properly, at that time it can be filed. But there are certain cases under which it can be filed. First of all, when the rights are to be protected. When the rights of the people are to be protected, at that time this writ can be filed. Secondly, when unconstitutional law is going to be implemented, a law
may be unconstitutional in the eyes of somebody. At that time, it may ask, he or an institution may request the court to stop the implementation of that law. At that time, this writ is issued. Another occasion is, it may direct a public servant to do his duties or to use his power and authority or carry on his duties. Simple. The order is issued by the court to the government authorities to carry on their duties under this writ. Writ of mandamus. Writ of mandamus anta idಕ್ಕೆ ಇದು ಲ್ಯಾಟಿನ್ ಭಾಷೆಯ ಪದ. ರಿಟ್ ಆಫ್ ಮೆಂಡಾಮಸ್ ಅಂದರೆ ನಾವು ಆಜ್ಞಾಪಿಸುತ್ತೇವೆ, ನಾವು ಆಜ್ಞೆಯನ್ನು ಕೊಡ್ತಾ ಇದ್ದೀವಿ. ಏನಂತ ಆಜ್ಞೆಯನ್ನು ಕೊಡ್ತಾ ಇದ್ದೀವಿ? ನಿಮ್ಮ ಕೆಲಸವನ್ನು ಮಾಡಿ ಅಂತ. ನ್ಯಾಯಾಲಯವು ಸರ್ಕಾರಿ ಅಧಿಕಾರಿಗಳಿಗೆ ತನ್ನ ಕಾರ್ಯವನ್ನು ಮಾಡಲು ಕೆಲವು ಸಂದರ್ಭಗಳಲ್ಲಿ, ಎಲ್ಲ ಸಂದರ್ಭದಲ್ಲೆಲ್ಲ, ನ್ಯಾಯಾಲಯವು ಸರ್ಕಾರಿ ಅಧಿಕಾರಿಗಳಿಗೆ ಕೆಲವು ಸಂದರ್ಭದಲ್ಲಿ ತಮ್ಮ ಕೆಲಸಗಳನ್ನು, ತಮ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ನಿರ್ದೇಶನ ನೀಡುತ್ತಾ ಇದೆ. ಅದು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ವಿಷಯ ಇರ್ಬೋದು, ಅಥವಾ ಸಂವಿಧಾನ ಬಾಹಿರ ಕಾನೂನನ್ನು ಜಾರಿಗೆ ತರುವಂತಹ ವಿಷಯ ಇರ್ಬೋದು. ಅಂದರೆ ಸಂವಿಧಾನ ಬಾಹಿರ ಕಾನೂನನ್ನು ಜಾರಿಗೆ ತರ್ತಾ ಇದ್ರೆ ಅದನ್ನು ಈಗ ಸದ್ಯಕ್ಕೆ ಜಾರಿಗೆ ತರಬೇಡಿ, ಅದನ್ನು ತಡೆ ಹಿಡಿ ಅಂತ ಹೇಳ್ಬೋದು. ಅದನ್ನು ಕೂಲಂಕುಷವಾಗಿ ನಾವು ಅಧ್ಯಯನ ಮಾಡಿರ್ತೀವಿ, ಈಗ ತಡೆ ಹಿಡೀರಿ ಆಮೇಲೆ ನೋಡೋಣ ಅಂತ ಹೇಳ್ಬೋದು. ಸೊ ಇದು ಕೂಡ ಮೆಂಡಮಸ್ ರಿಟ್. ತದನಂತರ ವ್ಯಕ್ತಿ ತನ್ನ ಸಾರ್ವಜನಿಕ ಕರ್ತವ್ಯವನ್ನು ಮಾಡುವಂತೆ ನಿರ್ದೇಶನ ನೀಡಬಹುದು. ಸರ್ಕಾರಿ ಅಧಿಕಾರಿಗಳು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂತೆ ನಿರ್ದೇಶನವನ್ನು ನೀಡಬಹುದು. ಅಂದರೆ ಈ ಆಜ್ಞೆಗಳು ಚುಚ್ಚುಮದ್ದುಗಳಿದ್ದದ್ದು. ಹಕ್ಕುಗಳನ್ನು ರಕ್ಷಿಸುವುದಾಗಲಿ, ಸಂವಿಧಾನ ಬಾಹಿರ ಕಾನೂನನ್ನು ಜಾರಿಗೆ ತರುವುದಾಗಲಿ, ಕರ್ತವ್ಯಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಚುಚ್ಚುಮದ್ದು ನೀಡುವಂತೆ ಈ ಮೆಂಡಾಮಸ್ ರಿಟ್ ಇದೆ. ದ ನೆಕ್ಸ್ಟ್ ರಿಟ್ ಈಸ್ writ of certiorari. Writ of certiorari in the sense to be certified or to be informed. To be certified or to be informed. This writ is issued by the upper courts or higher courts like Supreme Court and High Court to lower courts like district courts and session courts to transfer the pending cases, to transfer the pending cases to other courts, or sometimes when the lower courts cross their limits, that is, they have their jurisdiction. If they work beyond their jurisdiction, at that time the upper court issues a direction to the lower court. It is not related to individual rights, it is related to judicial rights here. ಈ ರಿಟ್ ಆಫ್ ಸರ್ಟಿಯಾರರಿ ಅಂದರೆ ಏನಪ್ಪಾ ಅಂತಂದರೆ ಸರ್ಟಿಫೈ ಮಾಡೋದು ಅಂತಂದರೆ ಮಾಹಿತಿಯನ್ನು ನೀಡುವುದು. ಏನು ಮಾಹಿತಿಯನ್ನು ನೀಡುವುದು? ಕೆಳ ನ್ಯಾಯಾಲಯದಲ್ಲಿ ಎಷ್ಟು ಮೊಕದ್ದಮೆಗಳಿದಾವೆ, ಆ ಮೊಕದ್ದಮೆಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲದಂತಹ ಸಮಯದಲ್ಲಿ ಮತ್ತೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಈ ನಿರ್ದೇಶನವನ್ನು ನೀಡಬಹುದು. ಅಥವಾ ಕೆಲವು ಸನ್ನಿವೇಶದಲ್ಲಿ ಕೆಳ ನ್ಯಾಯಾಲಯಗಳು ಏನು ಮಾಡ್ತಾವಂದರೆ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅವರಿಗೆ ನಿರ್ದೇಶನ, ನೋಡ್ರಿ, ಕ್ರಿಮಿನಲ್ ಕೋರ್ಟ್ ಅಂತಿರ್ತವೆ, ಸಿವಿಲ್ ಕೋರ್ಟ್ ಅಂತಿರ್ತವೆ, ಫ್ಯಾಮಿಲಿ ಕೋರ್ಟ್ ಅಂತಿರ್ತವೆ. ರಿಮೆಂಬರ್, the courts are different. There are civil courts, there are administrative courts, there are criminal courts, there are family courts. If a family court is trialing an administrative case, at that time the upper court, the higher court directs that court not to trial that case. That is what we call writ of certiorari. ಫ್ಯಾಮಿಲಿ ಕೋರ್ಟ್ ಇರ್ತಾ ಇದೆ, ಕ್ರಿಮಿನಲ್ ಕೋರ್ಟ್ ಇರ್ತಾ ಇದೆ, ಸಿವಿಲ್ ಕೋರ್ಟ್ ಇರ್ತಾ ಇದೆ, ಅಡ್ಮಿನಿಸ್ಟ್ರೇಟಿವ್ ಕೋರ್ಟ್ ಇರ್ತಾ ಇದೆ. ಒಂದು ಫ್ಯಾಮಿಲಿ ಕೋರ್ಟು ಒಂದು ಕ್ರಿಮಿನಲ್ ಕೇಸ್ ನಡೆಸ್ತಾ ಇದ್ರೆ ಅಂಥ ಸಮಯದಲ್ಲಿ ಮೇಲಿನ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯ ಆ ಫ್ಯಾಮಿಲಿ ಕೋರ್ಟ್ ಹೇಳ್ತಾ ಇದೆ, ಇದು ನಿನ್ನ ವ್ಯಾಪ್ತಿಯಲ್ಲಿ ಬರುವುದಿಲ್ಲ, ಈ ಮೊಕದ್ದಮೆಯನ್ನು ನೀನು ನಡೆಸತಕ್ಕದ್ದಲ್ಲ. ಇದುವೇ ರಿಟ್ ಆಫ್ ಸರ್ಟಿಯಾರಿಟಿ. ಇನ್ ರಿಟ್ ಆಫ್ ಕೋ ವಾರಂಟೋ ಇನ್ ದ ಸೆನ್ಸ್ ಟು ಹೋಲ್ಡ್ ಆನ್ ಟು ದ್ಯಾಟ್ ಅಂತೇನೋ ಹೇಳ್ತಾರೆ. ಹಂಗಂದ್ರೆ ಏನಪ್ಪಾ ಅಂತಂದ್ರೆ, ಒಬ್ಬ ವ್ಯಕ್ತಿ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಅಥವಾ ಸರ್ಕಾರದ ಉನ್ನತ ಸ್ಥಾನವನ್ನು ಪಡೆದಿದ್ದರೆ ಅಂಥವರ ವಿರುದ್ಧ ಈ ರಿಟ್ ಮೂಲಕ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು.
if a person is holding a position or post illegally, if a person is holding a position or post, governmental position or post illegally, at that time such a writ can be filed in a court. That is what we call writ of quo warranto. Last is writ of prohibition. Writ of prohibition is nothing but to forbid. In the sense, it is once again like that writ of certiorari. Here, if particular case is not allowed to that particular court to trial, if that court is trialing that case, it forbids the court from trialing that court. That is all. Writ of prohibition ಅನ್ನೋದು ಕೊನೆಯ ರಿಟ್ಟು. ಇದೇನು ಹೇಳ್ತಾ ಇದೆಯಪ್ಪ ಅಂತಂದರೆ, ಯಾವ ನ್ಯಾಯಾಲಯವು ತನ್ನ ನ್ಯಾಯಿಕ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಗಳನ್ನು ನಡೆಸ್ತಾ ಇದೆ ಅದನ್ನು ನಡೆಸಬಾರದು ಅಂತ ನಿರ್ದೇಶನ ನೀಡುವುದಕ್ಕೆ ಈ ರಿಟ್ ಆಫ್ ಪ್ರೊಹಿಬಿಷನ್ ಅಂತ ಕರೀತಾ ಇದ್ದಾರೆ. ಯು ಆರ್ ಫಾರ್ಬಿಡನ್, ನಿಮಗೆ ಇದನ್ನು ಮಾಡುವ ಅಧಿಕಾರ ಇಲ್ಲ, ಈ ಮೊಕದ್ದಮೆಯನ್ನು ನಡೆಸುವ ಅಧಿಕಾರ ನಿಮಗಿಲ್ಲ ಅಂತ ಏನು ಮೇಲಿನ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯಕ್ಕೆ ಹೇಳ್ತಾ ಇದೆ, ಅಂಥ ಒಂದು ರಿಟ್ಟಿಗೆ ರಿಟ್ ಆಫ್ ಪ್ರೊಹಿಬಿಷನ್ ಅಂತ ಕನ್ನಡದಲ್ಲಿ ಕರೀತಾ ಇದ್ದೀವಿ. ಮಿತ್ರರೇ, ಇಲ್ಲಿಗೆ ನಾವು ಮೂಲಭೂತ ಹಕ್ಕುಗಳನ್ನು ಮುಗಿಸ್ತಾ ಇದ್ದೀವಿ. ಅಧ್ಯಾಯ ಮುಗಿತಾ ಇದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಚರ್ಚೆ ಮಾಡೋಣ. ಆದರೆ BSc 1ನಿಂದ ಕೆಲ ವಿದ್ಯಾರ್ಥಿಗಳು ಸರ್ ಇಂಗ್ಲೀಷ್ನಲ್ಲಿ ಹೇಳಿ ಅಂತ ಹೇಳಿದರು. ಇವತ್ತು ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ 50-50 ಮಾಡಿದ್ದೀನಿ. BA ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗಿರಬಹುದು, ಆದರೆ BSc ವಿದ್ಯಾರ್ಥಿಗಳಿಗೆ ಇವತ್ತು ಅನುಕೂಲವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳು, ಅದರಲ್ಲಿಯೂ BSc ವಿದ್ಯಾರ್ಥಿಗಳು ಯಾವ ರೀತಿ ಸ್ವಲ್ಪ ಇಂಗ್ಲೀಷ್ನಲ್ಲಿ ಹೇಳಿ ಅಂತ ನನಗೆ ಮೆಸೇಜ್ ಹಾಕಿದ್ರು, ಅದೇ ರೀತಿ ನಾನು ಇಂಗ್ಲೀಷ್ನಲ್ಲಿ ಹೇಳಿದ್ದು ತಿಳಿದಿದ್ದರೆ ಅದಕ್ಕೆ ಪ್ರತಿ ಮೆಸೇಜನ್ನು ಹಾಕಬೇಕು ಅಂತ ಹೇಳ್ತಾ ಇವತ್ತಿನ ನನ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.